ಏನ್ ಹುಡುಗರು ಏನೋ ಏನೇನೋ ಮಾಡ್ಕೊಂಡ್ಬಿಡ್ತೀರಿ. ಏಳು ದಿನ ಮಾಡೋದಿಲ್ಲ ನೀವು. ಅದೇ ಧಾರವಾಡ ಅಲ್ವಾ, ಏನ್ ಮಾಡ್ತಿರೋರಿ ನೀವು? ಸರಿ, ಯಾಕೆ ವಿಡಿಯೋ ಮಾಡಿಸ್ತೀವಿ ಅಂದ್ರೆ ಅದ್ರ ಬಗ್ಗೆ ಜ್ಞಾಪಕ ಇರ್ಲಿ, ನೆನಪಿರ್ಲಿ ಅಂತ. ತಪ್ಪು ತಿಳ್ಕೊಬಾರ್ದು ನೀವು, ಸರಿನಾ? ಒಂದು ಎರಡನೇ ವಿಸಿಟ್ ಅಲ್ವಾ ಇದು? ನೀವ್ ಹೇಳಿದ್ದೆ ನೆನಪಿದೆ ನಿಮ್ಗೆ? ಇಲ್ಲಿ ಪಿಲ್ಲರ್ ಹಾಕೊಳ್ಳಿ, ಯಾವ್ದಾರ ಒಂದು 4 ಮೂಲೆ ಹಾಕೊಳ್ಳಿ, ಹಾಕೊಟ್ರೆ ಅಂತ ಹೇಳಿದೀನಿ. ಅರ್ಥ ಆಯ್ತಾ? ಹಾಕೋಬೇಕೀಗ, ಸರಿನಾ? ಇದ್ರ ಲೆವೆಲ್ ಕರೆಕ್ಟ್ ಇರಬೇಕು, ಇದ್ರ ಲೆವೆಲ್ ಕರೆಕ್ಟ್ ಇರಬೇಕು. 4 ಮೂಲೆದು ನೀವು ಇಟ್ಗೆಲ್ಲಾದ್ರೂ ಕಟ್ಸ್ಕೊಳ್ಳಿ, ಇಲ್ಲ 4 ಮೂಲೆದು ಕಬ್ಬಿಣದ್ದಾದ್ರೂ ಕಬ್ಬಿಣದ್ದಾದ್ರೂ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಸರಿನಾ? ಇಲ್ಲಿ ಓಪನ್ ಮಾಡ್ಕೊಂಡು ಹೊರಗೆಲ್ಲ ಅಡ್ಡಾಡಿ, ಏನ್ ತೊಂದ್ರೆ ಏನಲ್ಲ, ತಲೆ ಕೆಡಿಸ್ಕೊಬೇಡಿ. ಕಟ್ಕೋಬಹುದು, ಅದಕ್ಕೆ ನಾನು ಹೇಳೋದು. ನೀವು ಕಟ್ಕೊಳ್ತೀವಂದ್ರೆ ಇದು ಗೋಡೆನೆ ಕಟ್ಕೊ. 3 ಅಡಿ ಹೆಂಗ್ ಗೊತ್ತಾ ನಾನು ಹೇಳೋದು? ಇಲ್ಲ, ನಾನು ಹೇಳೋದು ಹಾಕೊಳ್ಳಿ. 3 ಅಡಿ ಎತ್ತರದ ಕಟ್ಟಿ ಮೇಲೆ ಗ್ರಿಲ್ ಹಾಕೊಳ್ಳಿ, ಸೇಫ್ಟಿ ಬೇಕಾರೆ. ಇದು 3 ಅಡಿ ಎತ್ತರ ಕಟ್ಟಿ ಗ್ರಿಲ್ ಹಾಕೊಳ್ಳಿ. ಈ ಡೋರ್ ಎದುರಿಗೆ ಇದನ್ನು ಓಪನ್ ಮಾಡ್ಕೊಳ್ಳಿ, ಸರಿನಾ? ಡೋರ್ ಟೈಪ್ ಮಾಡ್ಕೊಳ್ಳಿ, ತಪ್ಪೇನು? ಈ ಡೋರ್ ಓಪನ್ ಮಾಡಿದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಅದೆಲ್ಲ ಓಪನ್ ಮಾಡಿ ಹೇಳಿದ್ನಿಲ್ವಾ? ಓಪನ್ ಮಾಡಿ ಇದನ್ನೊಂದು ಇದು ಮಾಡ್ಕೊಳ್ಳಿ. ಇದನ್ನ ಸರಿನಾ? ಮಾಡ್ಕೊಂಡಿಲ್ಲ, ಓಪನ್ ಮಾಡಮ್ಮ, ಸರಿನಾ? ಅಲ್ಲಿಂದ ಈ ಕಡೆ ನೀರ್ ಬರ್ಬೇಕು, ಹಂಗ್ ಮಾಡ್ಕೊಳ್ಳಿ. ಅಲ್ಲ, ಆ ಡೌನ್ ಇರ್ಲಿ ಅಂತ ಹೇಳೋದು, ಅರ್ಥ ಆಯ್ತಾ? ಅದಕ್ಕೆ ನಾನು ವಾಲಂಟಿಯರ್ ತಗೊಳಪ್ಪ ಅಂತ. ಆ ಸೈಡ್ ನಿಂಗ್ ಬರ್ತಾವ, ಹಿಂಗ್ ಹೋಗ್ತವೆ. ಆ ಸೈಡ್ ನಿಂಗ್ ಬಂದು ಇಲ್ಲಿಗೆ ಬರ್ಲಿ, ಎರಡು ಹಿಂಗ್ ಬರ್ಲಿ. ಇಲ್ಲೊಂದ್ ಜಸ್ಟ್ ಹೋಲ್ ಕೊಡಿ, ಹೋಗ್ತವೆ. ನಾಳೆ ವಿಚಾರ ಬೇರೆ. ಅದು ಇದ್ ಬಿಡ್ತೀವಲ್ಲ, ಕನ್ಸರ್ವೇಸಿ ಬಿಡ್ತೀವಲ್ವಾ, ಅವಾಗೆಲ್ಲ 2 ಕಡೆ ಹೋಗುತ್ತೆ. ಆ ತಲೆ ಕೆಡಿಸ್ಕೋಬೇಡಿ ಅದನ್ನ. ಕೊಡಿ, ಅಂಡರ್ಗ್ರೌಂಡ್ ಮಾಡಿ ಇಲ್ಲಿಂದ ಕೊಡಿ ಬೇಕಾದ್ರೆ. ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಸ್ವಲ್ಪ ತಗ್ಗು ಮಾಡಿ, ಇದನ್ನ ಹೈಟ್ ಮಾಡಿದಿರಿ, ಇದನ್ನ ತಗ್ಗು ಮಾಡಿ ಇದನ್ನ. ಮತ್ತೆ ಗಂಡು ಮಗನ ಮೇಲೆ ತೊಂದರೆ ಆಗೋದು 1 ನಿಮಿಷ. ಗಂಡು ಮಗನ ಮೇಲೆ ಯಾಕೆ ತೊಂದರೆ ಆಗತ್ತೆ, ಏನಾಗತ್ತೆ ಅಂತಂದ್ರೆ, ಅವ್ರು ಮಾಡಿದ್ದೆಲ್ಲ ಕೆಲಸ ಸಕ್ಸಸ್ ಆಗಲ್ಲ ಅಂತಂದ್ರೆ, ಇದ್ರ ನೇರವಾಗಿ ಈ ಪಿಲ್ಲರ್ ಏನಿದೆ, ಈ ಪಿಲ್ಲರ್ ಟೈಪ್ ಈ ಪಿಲ್ಲರ್ ಕೊಡಿ. ಇಲ್ಲೊಂದು ಪಿಲ್ಲರ್ ಕೊಡ್ಬೇಕು. ಪಿಲ್ಲರ್ ಕೊಟ್ಟು ಮನೆ ಒಳಗಿದೆಯಲ್ಲ ಆ ಹೈಟ್ ಇದನ್ನ ಮಾಡ್ಕೊಳ್ಳಿ. ಅರ್ಥ ಹೇಳೋದು? ಇದು ಹೈಟ್ ಇದೆಲ್ಲ ಹೈಟ್ ಮಾಡ್ಕೋಬೇಕು. ಇದನ್ನ ಹೈಟ್ ಮಾಡ್ಕೊಂಡು ನಾನು ಪಿಲ್ಲರ್ ಕೊಟ್ಟು ಅಷ್ಟೇ ಕಣಪ್ಪ. ಒಳಗಿದೆಯಲ್ಲ ಎಲ್ಲ ಸೇಮ್ ಹೈಟ್ ಆಯ್ತಲ್ಲ, ಅದೆಲ್ಲ ಈ ಹೈಟಿಗೆ ಬರ್ಲಿ. ಬಿಸ್ ಮಾಡಿದೆಲ್ಲ ಈ ಸ್ಕ್ವೇರ್ ಬರ್ಲಿ. ಈ ಸ್ಕ್ವೇರ್ ಆಗ್ಲಿ, ಇದು ಆಗ್ಲಿ. ಇಲ್ಲೊಂದು ಪಿಲ್ಲರ್ ಕೊಡಿ, ಇದಕ್ಕೂ ಪಿಲ್ಲರ್ ಕೊಡಿ, ನಿಂತ್ಕೊಳುತ್ತೆ ಅಂತ. ಇದಕ್ಕೆ ಬೀಮ್ಗೆ, ಆ ಸ್ಕ್ವೇರ್ಗೆ ಕೊಟ್ಟ ಮೇಲೆ ಈ ಪಿಲ್ಲರು ಇದನ್ನೆಲ್ಲ ಕಟ್ ಮಾಡಿ, ಈ ಪಿಲ್ಲರ್ ಕಟ್ ಮಾಡಿ, ಇದು ಕಟ್ ಮಾಡಿ ಇದನ್ನ. ಅರ್ಥ ಆಯ್ತಾ? ಅಲ್ಲಪ್ಪ, ಇದ್ರ ನೇರವಾಗಿ ನಾನು ಹೇಳೋದು. ಇದಕ್ಕೂ ಕೂಡ ಈ ಮನೆ ನೇರವಾಗಿ ಒಂದು ಪಿಲ್ಲರ್ ಕೊಡು. ಈ ಪಿಲ್ಲರ್ನ ಎಬ್ಸು ಅಂತ ಹೇಳಿದ್ದೆ ಮೇಲಕ್ಕೆ. ಅರ್ಥ ಆಯ್ತಾ? ಇದನ್ನ ಒಂದು ಎಬ್ಸು, ಇದೊಂದು ಮಾಡಿ, ಇದ್ರ ಲೆವೆಲ್ಗೆ ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಸರಿನಾ? ಮಿಸ್ ಮಾಡ್ಕೋಬೇಡಿ. ಮತ್ತೆ ಅಲ್ಲಿಂದ ನೀರು ಬಿಟ್ರೆ ಅಲ್ಲಿಗೆ ಹೋಗ್ಬೇಕು. ನನಗೆ ಅಷ್ಟು ಡೌನ್ ಇರಬೇಕು. ಅಂದ್ರೆ ಅರ್ಧ ಅಡಿ ಎತ್ತರ ಮಾಡಿ ಅದನ್ನ ಅಂತ ಹೇಳಿದೆ ನಿಮಗೆ. ಯಾವುದು ಎತ್ತರ ಮಾಡ್ಬೇಕು ಅದನ್ನ ನೋಡಿ. ಇದು ಹೈಟ್ ಮಾಡ್ಕೊಂಡ್ರಿ, ಇದನ್ನೆಲ್ಲ ಇದಕ್ಕಿಂತ ಹೈಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಅಲ್ಲಿಂದ ನೀರು ಬಂದು ಇಲ್ಲಿ ಹೋಗ್ಬೇಕಂದ್ರೆ ಇದಕ್ಕಿಂತ ಹೈಟ್ ಕಡಿಮೆ ಆಯ್ತಲ್ಲ. ಮಾಡಿದಲ್ಲಿ ಅಧ್ವಾನ ಆಗುತ್ತೆ ನೋಡ್ರಿ ಕೆಲಸ. ಇಲ್ಲೊಂದು ಪಿಲ್ಲರ್ ಹಾಕೊಂಡು ಇದನ್ನೆಲ್ಲ ಅಲ್ಲಿ ಬಾಲ್ಕನಿ ಏನಿದೆ, ಇದು ಬಾಲ್ಕನಿ ಎಲ್ಲ ಕಟ್ ಮಾಡಿ ಕ್ಲೀನ್ ಆಗಿ ಸಾಕು. ಅರ್ಥ ಆಯ್ತಾ? ಇಲ್ಲಿ ಪಿಲ್ಲರ್ ಹಾಕ್ತಿವಲ್ಲ, ಈ ಪಿಲ್ಲರ್ ಎದುರಿಗೆ ಸ್ಟ್ರೈಟ್ ಆಗಿ ಒಂದು ಪಿಲ್ಲರ್ ತಗೊಳ್ಳಿ. ಇಲ್ಲಿ ಡಮ್ಮಿ ಸುಮ್ಮನೆ ಡಮ್ಮಿ ಇದು, ಸರಿನಾ? ಇದೆಲ್ಲ ಹೈಟ್ ಮಾಡ್ಕೊಳ್ಳಿ. ಇದಕ್ಕಿಂತ ಹೈಟ್ ಕಂಪ್ಲೀಟ್ ಹೈಟ್ ಬರ್ಲಿ ಇದೆಲ್ಲ. ಅವಾಗ ಚೆನ್ನಾಗಾಗ್ತದೆ ನೋಡ್ರಿ. ಸಾಧ್ಯವಾದಷ್ಟು ಇದ್ರ ಲೆವೆಲ್ಗೆ ಇದೆಲ್ಲ ಹೈಟ್ ಬಂದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಅದರಲ್ಲಿ ಸ್ಟೆಪ್ ಇರ್ತಾವಲ್ವಾ?
ಅದರ ಸ್ಟೆಪ್ ಮಾಡ್ಕೊಳ್ಳಿ. ಅದಕ್ಕೆ ಕ್ಲೀನಾಗಿ ತೋರಿಸ್ರು ಅಂತ ಹೇಳಿದ್ದು ಅವಾಗಲೇ. ಮಾಡ್ಕೊಡ್ರಮ್ಮ ಇಲ್ಲಿ ಓಪನ್ ಮಾಡ್ಕೋಪ, ಇದ್ರ ಎದುರಿಗೆ ಇದ್ರ ಆಪೋಸಿಟ್ ಓಪನ್ ಮಾಡ್ಕೋ, ಸರಿನಾ? ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ಮಾಡ್ಲೇಬೇಕು, ಪಿಲ್ಲರಿಂದು ಕೆಲಸ. 10,000 ಸಾಲ ಆಗ್ಲಿ ಮಾಡು, ನಿನ್ಗೆ ಒಳ್ಳೇದಾಗ್ತದೆ. ಆಗ್ಲಿ, ನನಗೇನು ನೀನೇನು ಅಮ್ಮಯ್ಯ ಸರಳವಾಗಿರ್ಲಿ, ಏನೇನು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಅದ್ರೆದ್ರಿಗೆ ಆ ಡೋರ್ ಓಪನ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಹೈಟ್ ಮಾಡ್ಕೊಂಡು ಅಂತ ಅವಾಗ ಹೇಳಿದ್ದೀನಿ. ಅಲ್ಲೊಂದು 2 ಪಿಲ್ಲರ್ ಹೇಳಿದ್ದೀನಿ, ಮಕ್ಕಂಡು ಕಟ್ ಮಾಡಿ ಕ್ಲೀನಾಗಿ ಇದ್ರೆ ಕಟ್ ಮಾಡಿಸ್ತೀನಿ ಮಿಷಿನ್ನಲ್ಲಿ, ಸರಿನಾ? ಅಲ್ಲಿಗೊಂದು ಒಳ್ಳೆ ಒಂದು ಯೋಗ ಬರುತ್ತೆ. ಸ್ವಲ್ಪ ಇದು ಮಾಡಿ ಸ್ಟೆಚ್ಮೆಂಟ್ ಆಗಿ ಸ್ವಲ್ಪ ಒರೆಸಿ, ಹಿಂಗೆ ಸಾಕು. ಹೌದಾ? ಯಾಕೆ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ? ಕಟ್ ಮಾಡೋದು ಎಷ್ಟು ಸರಿನಾ? ಬರಲ್ಲ, ನಾನು ಬರ್ದಿದೆ ಅಂತ ಹೇಳ್ತಿದ್ದೆ. ಇದನ್ನ ಫುಲ್ ದಪ್ಪ ಮಾಡಿಬಿಡಿದ್ರಿ, ಇದನ್ನ ಇದೇ ದಪ್ಪ ಮಾಡ, ತೆಗೆ ಇದನ್ನ ಕಟ್ ಮಾಡ, ಇದೇ ದಪ್ಪ ಮಾಡಿ, ಇದೇ ದಪ್ಪ ಸ್ಟ್ರೈಟ್ ಆಗಿ ಮಾಡಿ, ಸುಮ್ಮನೆ ಸಾಕು. ಇದನ್ನ ಎಕ್ಸ್ಟ್ರಾ ಮಾಡಿದ್ರಿ ಸುಮ್ಮನೆ ಅಲ್ವಾ? ಇದೇನಿದೆ ಬಾಲ್ಕನಿ ಇಷ್ಟಿದೆಯೋ, ಪ್ಯಾರಪೆಟ್ ವಾಲು ಇಷ್ಟೇ ದಪ್ಪ ಸ್ಟ್ರೈಟ್ ಹೋಗ್ಬಿಡ್ಲಿ, ಹೊರಗಿರೋದೆಲ್ಲ ಕಟ್ ಮಾಡಿ ತೆಗೆದಾಕಿ. ನೀರು ಆ ಕಡೆ ಅವ್ರ ಇಂಜಿನಿಯರ್ ಏನ್ ಮಾಡಿದ್ರಿ? ಅಲ್ಲ ಇರ್ಲಿ, ಅದು ಯಾರನ್ನ ಮಾಡ್ಲಿ, ಆ ನೀರು ಹೋಗ್ಲಿ. ನನಗೊಂದ್ ಸ್ವಲ್ಪ ಹೈಟ್ ಅನ್ನ ಕೊಡಿ, ಅಲ್ಲಿ ಸ್ವಲ್ಪ ಸಿಮೆಂಟ್ ಕೊಡಿ, ಸಿಮೆಂಟ್ ಹಾಕಿ ಸ್ವಲ್ಪ ಡೌನ್ ಈ ಕಡೆ ಬರಂಗ್ ಮಾಡಿ ಅಷ್ಟೇ. ನೀರು ಹೋಗ್ಲಿ ಆ ಕಡೆ ಬೇಕಾದ್ರೆ, ನನಗೆ ಡೌನ್ ಕೊಡಿ ಅಷ್ಟೇ, ಸರಿನಾ? ಕ್ಲೀನ್ ಡೌನ್ ಕೊಡ, ಹಿಂಗೆ ಅಲ್ಲಿ ಹೋಗ್ಲಿ, ಹಿಂಗ್ ಹೋಗಿದ್ದು ಹಂಗ ಹೋಗ್ಲಿ, ಇಲ್ಲಿಂದ ಹಿಂಗ್ ಹೋಗಿದ್ದು ಹಿಂಗ್ ಹೋಗ್ಲಪ್ಪ. ಅರ್ಥ ಆಯ್ತು? ಹೈಟ್ ಆಗ್ಬೇಕು, ಅಲ್ಲೇ ನೀರು. ಅಂಡರ್ಗ್ರೌಂಡ್ 1 ಇಂಚ್ ನನಗೆ ಡೌನ್ ಕೊಡಿ ಸಾಕು. ಇಲ್ಲಿಂದ ಅಲ್ಲಿ ಮುಂದಿಂದ ಇಲ್ಲೊಂದು ಅಡಿ ಸೀದಾ ಹೈಟ್ ಮಾಡ್ಬಿಡಿ, ಇಲ್ಲಿ ಹಾಕಿ ಸಿಮೆಂಟ್ ಹಾಕಿ. ಇದೆಲ್ಲ ಕಟ್ಟೆ ಇರ್ಲಿ, ಎಲ್ಲ ಇರ್ಲಿ, 1 ಫುಟ್ ಹೈಟ್, 1 ಫುಟ್ ಹೈಟ್ ಮಾಡಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅಂಡರ್ಗ್ರೌಂಡ್ ನೀರು ಕೊಡ್ಬೋದು, ಕೊಡಿ, ಅನಿವಾರ್ಯ. ಮತ್ತೆ ಎಲ್ಲಿ ಹೋಗೋದ್ ಜಾಗ ಕೊಡ್ಲೇಬೇಕು. ಬಟ್ ಇದನ್ನ 1.5 ಅಡಿ ಮಾಡಿ ಹೈಟ್ ಮಾಡಿ, ಏನೇನು ಬೇಡ, ನಿಮ್ ಶಕ್ತಿ ಬರುತ್ತೆ. ಇನ್ನು ನಮ್ದು